ಹಾಯ್ ವೆಲ್ಕಮ್ ಟು ತುಷಾರಸ್ ಆ್ಯಂಡ್ ಮಾಮ್ ಕುಕ್ಕಿಂಗ್ ಚಾನಲ್. ಇವತ್ತಿನ ಸ್ಪೆಷಲ್ ಸಿಹಿ ಗೆಣಸಿನ ಪಾಯಸ ಮಾಡ್ತಿದ್ದೀನಿ. ಒಂದು ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ನಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಸಬ್ಬಕ್ಕಿ ಚೆನ್ನಾಗಿ ತೊಳೆದು ಒಂದು 4ರಿಂದ 5 ಅವರ್ ನೆನೆಸಿಟ್ಕೊಳ್ತಿದ್ದೀನಿ. 3 ಪೀಸು ಸಿಹಿ ಗೆಣಸನ್ನು ತೊಗೊಂಡಿದ್ದೀನಿ. ಸಿಹಿ ಗೆಣಸನ್ನು ಈ ಥರ ರೌಂಡಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಸಣ್ಣ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ಮ್ಯಾಶ್ ಮಾಡೋದಕ್ಕೆ ಈಸಿ ಇರುತ್ತೆ ಅಂತ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. 1 ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಪ್ಲೇಟ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಸಿಹಿ ಗೆಣಸು ಬೇಯೋಷ್ಟರಲ್ಲಿ ಒಂದು ಚಿಕ್ಕದು ಮಿಕ್ಸಿ ಜಾರ್ಗೆ ಒಂದು 4ರಿಂದ 5 ಪೀಸ್ ಕೊಬ್ಬರಿ, ಹಾಗೆಯೇ 1 ಸ್ಪೂನು ಗಸಗಸೆ, ನಂತರ 1 ಏಲಕ್ಕಿನ ಸೇರಿಸ್ಕೊಂಡು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. 250 ಗ್ರಾಮ್ ಗಟ್ಟಿ ಹಾಲನ್ನು ಕಾಯಿಸಿ ಬಿಸಿ ಆರಿಸಿ ಇಟ್ಕೊಂಡಿದ್ದೀನಿ. ಈಗ ಸಬ್ಬಕ್ಕಿ ನೆನೆಸಿಟ್ಕೊಂಡಿದ್ರಲ್ವ, ಆ ಸಬ್ಬಕ್ಕಿಯಲ್ಲಿರ್ತಕ್ಕಂಥ ನೀರನ್ನೆಲ್ಲ ಶೋಧಿಸ್ಕೊಂಡು ಸಬ್ಬಕ್ಕಿನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಹಿ ಗೆಣಸು ಬೆಂದಿದೆ, ಒಂದು 3 ವಿಸಿಲ್ ಬೇಯಿಸ್ಕೊಂಡಿದ್ದೀನಿ. ಈಗ ಬಿಸಿ ನೀರಿನಿಂದ ಸಪ್ರೇಟ್ ಮಾಡಿ ಒಂದು ಬೌಲ್ಗೆ ಸೇರಿಸ್ಕೊಳ್ಬೇಕು. ಒಂದು ಬೌಲ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಬಿಸಿ ಆರಿಸ್ಕೊಳ್ಬೇಕು. ಗೆಣಸಿನ ಗಡ್ಡೆ ಬಿಸಿ ಆರಿದೆ. ಈಗ ಗೆಣಸಿನ ಗಡ್ಡೆ ಮೇಲೆ ಇರ್ತಕ್ಕಂಥ ಸಿಪ್ಪೆನೆಲ್ಲ ತೆಗೆದು ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ. ಗೆಣಸು ಸಿಪ್ಪೆ ತೆಗೆದ ನಂತರ ಈ ಥರ ಸ್ಮ್ಯಾಶರು ಅಥವಾ ಒಂದು ಸ್ವಲ್ಪ ಅಗಲ ತಳ ಇರ್ತಕ್ಕಂಥ ಒಂದು ಬೌಲ್ನಿಂದ ಈ ಥರ ಸಾಫ್ಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸಿಹಿ ಗೆಣಸನ್ನು ನಾವು ಹಾಲಲ್ಲಿ ಹಾಕಿ ಡೈರೆಕ್ಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬಹುದು. ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸಿಹಿ ಗೆಣಸಲ್ಲಿರ್ತಕ್ಕಂಥ ನಾರೆಲ್ಲ ಸಪ್ರೇಟ್ ಆಗುತ್ತೆ. ಗೆಣಸಿನ ಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ, ಅಂದರೆ ನಮಗೆ ಪಾಯಸಕ್ಕೆ ಬೇಕಾಗಿರುವ ಒಂದು ಅದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಬಿಸಿ ಮಾಡಿ ಆರಿಸಿಟ್ಕೊಂಡಿರ್ತಕ್ಕಂಥ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಮ್ಯಾಶ್ ಆಗಿರ್ತಕ್ಕಂಥ ಗೆಣಸಿನ ಗಡ್ಡೆನ ಹಾಲಿಗೆ ಸೇರಿಸ್ಕೊಂಡ ನಂತರ ನಾವು ಕೈಯಿಂದ ಒಂದು 2ರಿಂದ 3 ನಿಮಿಷ ಈ ಥರ ಕಿವುಚ್ಕೊಳ್ಬೇಕು. ಈ ಥರ 2ರಿಂದ 3 ನಿಮಿಷ ಕಿವುಚ್ಕೊಳ್ಳೋದ್ರಿಂದ ನಮಗೆ ಒಂದು ಸ್ವಲ್ಪ ಕ್ರೀಮಿಯಾಗಿ ಟೆಕ್ಸ್ಚರ್ ರೆಡಿ ಆಗುತ್ತೆ. ಗೆಣಸಿನ ಗಡ್ಡೆ ಮತ್ತು ಹಾಲು ಎರಡೂ ನೀಟಾಗಿ ಮಿಕ್ಸ್ ಆದ ನಂತರ ಗೆಣಸಿನ ಗಡ್ಡೆಯಲ್ಲಿರ್ತಕ್ಕಂಥ ನಾರೆಲ್ಲ ಈ ಥರ ಸಪ್ರೇಟಾಗಿ ಉಳ್ಕೊಳ್ಳುತ್ತೆ. ಈಗ ಪಾಯಸ ಮಾಡೋವಂತಹ ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಮೇಲೆ ಒಂದು ಜ್ಯೂಸ್ ಫಿಲ್ಟರ್ನ ಇಟ್ಕೊಂಡು ಜ್ಯೂಸ್ ಫಿಲ್ಟರ್ಗೆ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಹಾಲು ಮತ್ತು ಗೆಣಸಿನ ಗಡ್ಡೆ ಮಿಕ್ಸನ್ನು ಸೇರಿಸ್ಕೊಳ್ಬೇಕು. ನೋಡಬಹುದು ಸ್ವಲ್ಪ ಕ್ರೀಮಿಯಾಗಿರೋದ್ರಿಂದ ಸ್ವಲ್ಪ ಫಿಲ್ಟರ್ ಆಗೋದು ಲೇಟ್ ಆಗುತ್ತೆ. ನಾವು ಒಂದು ಸೌಟ್ ಸಹಾಯದಿಂದ ಈ ಥರ ನಾವು ಮಿಕ್ಸ್ ಮಾಡ್ತಾ ನಾವು ಫಿಲ್ಟರ್ ಮಾಡ್ಕೊಳ್ಬೇಕು. ಈಗ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಸೇಮ್ ಅದೇ ಥರನೇ ಸೌಟಿಂದ ನಾವು ಈ ಥರ ತಿರುಗಿಸ್ಕೊಟ್ಟಾಗ ನಮಗೇನಾಗುತ್ತೆ ಅಂದರೆ ಗೆಣಸಿನ ಗಡ್ಡೆಯಲ್ಲಿ ಇರ್ತಕ್ಕಂಥ ನಾರು ಅಥವಾ ಪಿಪ್ಪೆ ಉಳ್ಕೊಳ್ಳುತ್ತೆ. ಈಗ ಮೊದಲೇ ನೆನೆಸಿಟ್ಕೊಂಡಿರ್ತಕ್ಕಂಥ ಸಬ್ಬಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ನಂತರ ಈ ಬೌಲಲ್ಲಿ 2 ಬೌಲು ಸಕ್ಕರೆನ ಸೇರಿಸ್ಕೊಳ್ತಿದ್ದೀನಿ. ಸಕ್ಕರೆ ಆದರೂ ಬಳಸ್ಕೊಳ್ಬಹುದು ಅಥವಾ ನೀವು ಬೆಲ್ಲ ಸಹ ಯೂಸ್ ಮಾಡ್ಕೊಳ್ಬಹುದು. ಕೆಲವರಿಗೆ ಬೆಲ್ಲ ಇಷ್ಟ ಆಗುತ್ತೆ, ಕೆಲವರಿಗೆ ಸಕ್ಕರೆ ಇಷ್ಟ ಆಗುತ್ತೆ. ನಿಮ್ಮ ಚಾಯ್ಸಿಗೆ ತಕ್ಕಂತೆ ನೀವು ಬಳಸ್ಕೊಳ್ಬಹುದು. ಈಗ ಇದಕ್ಕೆ ನಾವು ಮೊದಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕಾಯಿ ತುರಿನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಸ್ಟವ್ ಮೇಲೆ ಇಟ್ಟು ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ಕುದಿಸ್ಕೊಳ್ಬೇಕು. ನಂತರ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ ನಂತರ ಗಟ್ಟಿಯಾಗಿ ಪಾಯಸ ರೆಡಿ ಆಗುತ್ತೆ. ನೋಡಿ, 10 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ. ಈಗ ಗಟ್ಟಿಯಾದ ಪಾಯಸ ರೆಡಿ ಆಗಿದೆ. ಕೆಲವರಿಗೆ ಪಾಯಸ ತುಂಬ ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ, ಕೆಲವರಿಗೆ ತುಂಬ ತೆಳುವಾಗಿದ್ದರೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಚಾಯ್ಸಿಗೆ ತಕ್ಕಂತೆ ನೀವು ಪಾಯಸನ ಗಟ್ಟಿಯಾಗಿ ಅಥವಾ ತೆಳುವಾಗಿ ಮಾಡ್ಕೊಳ್ಬಹುದು. ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂಗ್ರೀಡಿಯೆಂಟ್ಸ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್.